ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ನಾವು ಗಣಪತಿಯನ್ನು ಸ್ಮರಿಸುತ್ತೇವೆ. ವಿದ್ಯೆ, ಬುದ್ಧಿ ಮತ್ತು ಯಶಸ್ಸಿನ ಅಧಿಪತಿಯಾದ ಶ್ರೀ ಗಣೇಶನನ್ನು ನೆನೆದು ಪಠಿಸುವ ಅತ್ಯಂತ ಪ್ರಸಿದ್ಧವಾದ ಶ್ಲೋಕಗಳಲ್ಲಿ ವಕ್ರತುಂಡ ಮಹಾಕಾಯ ಶ್ಲೋಕವು ಒಂದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈಗ ಈ ಶ್ಲೋಕದ ಪ್ರತಿಯೊಂದು ಪದದ ಅರ್ಥವನ್ನು ನಾವು ಸರಳವಾಗಿ ತಿಳಿದುಕೊಳ್ಳೋಣ. ವಕ್ರತುಂಡ ಮಹಾಕಾಯ. ವಕ್ರತುಂಡ ಎಂದರೆ ಬಾಗಿದ ಸೊಂಡಿಲನ್ನು ಹೊಂದಿದವನು. ಮಹಾಕಾಯ ಎಂದರೆ ವಿಶಾಲವಾದ ಮಹತ್ತರವಾದ ದೇಹವನ್ನು ಹೊಂದಿರುವವನು. ಇಲ್ಲಿ ನಾವು ಶ್ರೀ ಗಣೇಶನ ಮಹಿಮೆಯನ್ನು ಸ್ಮರಿಸುತ್ತೇವೆ. ಗಣೇಶನ ಸೊಂಡಿಲು ಜ್ಞಾನ, ಶಕ್ತಿ ಮತ್ತು ಕಾರ್ಯ ಸಾಧನೆಯ ಸಂಕೇತವೆಂದು ಭಕ್ತಿಯಿಂದ ಅರ್ಥೈಸಲಾಗುತ್ತದೆ. ಸೂರ್ಯಕೋಟಿ ಸಮಪ್ರಭ. ಸೂರ್ಯಕೋಟಿ ಎಂದರೆ ಕೋಟ್ಯಾಂತರ ಸೂರ್ಯರು. ಸಮಪ್ರಭ ಎಂದರೆ ಪ್ರಕಾಶಮಾನವಾದವನು, ಅಂದರೆ ಕೋಟ್ಯಾಂತರ ಸೂರ್ಯರ ಬೆಳಕಿನಂತೆ ಅಪಾರವಾದ ತೇಜಸ್ಸನ್ನು ಹೊಂದಿರುವ ಗಣೇಶನೇ ಎಂದು ಭಕ್ತಿಯಿಂದ ಸ್ತುತಿಸುತ್ತೇವೆ. ನಿರ್ವಿಘ್ನಂ ಕುರುಮೇ ದೇವ. ಇದರ ಅರ್ಥ, ಓ ದೇವನೇ, ನನ್ನ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ನೆರವೇರಲಿ. ನಮ್ಮ ಜೀವನದಲ್ಲಿ ಅನೇಕ ಕೆಲಸಗಳನ್ನು ಪ್ರಾರಂಭಿಸುವಾಗ ಅಡೆತಡೆಗಳು ಎದುರಾಗಬಹುದು. ಆದ್ದರಿಂದ ಗಣೇಶನನ್ನು ಸ್ಮರಿಸಿ ನಮ್ಮ ಕಾರ್ಯಗಳು ಸುಗಮವಾಗಿ ನಡೆಯಲಿ ಎಂದು ಪ್ರಾರ್ಥಿಸುತ್ತೇವೆ. ಶುಭ ಕಾರ್ಯೇಷು ಸರ್ವದಾ. ಶುಭ ಕಾರ್ಯೇಷು ಎಂದರೆ ಒಳ್ಳೆಯ ಮತ್ತು ಮಂಗಳಕರವಾದ ಕಾರ್ಯಗಳಲ್ಲಿ. ಸರ್ವದಾ ಎಂದರೆ ಯಾವಾಗಲೂ, ಅಂದರೆ ನಾವು ಮಾಡುವ ಪ್ರತಿಯೊಂದು ಶುಭ ಕಾರ್ಯವೂ ಯಾವಾಗಲೂ ವಿಘ್ನವಿಲ್ಲದೆ ನೆರವೇರಲಿ ಎಂದು ಶ್ರೀ ಗಣೇಶನಲ್ಲಿ ಪ್ರಾರ್ಥಿಸುತ್ತೇವೆ. ಶ್ಲೋಕದ ಸಂಪೂರ್ಣ ಭಾವಾರ್ಥ ಈ ರೀತಿಯಾಗಿದೆ. ಬಾಗಿದ ಸೊಂಡಿಲನ್ನು ಹೊಂದಿರುವ, ಮಹತ್ತರವಾದ ದೇಹವನ್ನು ಹೊಂದಿರುವ, ಕೋಟ್ಯಾಂತರ ಸೂರ್ಯರಂತೆ ಪ್ರಕಾಶಮಾನವಾದ ಶ್ರೀ ಗಣೇಶನೇ, ನಾನು ಮಾಡುವ ಎಲ್ಲ ಶುಭ ಕಾರ್ಯಗಳು ಯಾವಾಗಲೂ ಯಾವುದೇ ವಿಘ್ನವಿಲ್ಲದೆ ನೆರವೇರಲು ನನಗೆ ಅನುಗ್ರಹಿಸು. ಈ ಶ್ಲೋಕವನ್ನು ಪಠಿಸುವಾಗ ನಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಂಡು ಭಕ್ತಿಯಿಂದ ಗಣೇಶನನ್ನು ಸ್ಮರಿಸುವುದು ಮುಖ್ಯ. ವಿದ್ಯಾಭ್ಯಾಸ ಪ್ರಾರಂಭಿಸುವಾಗ, ಪರೀಕ್ಷೆಗೆ ಹೋಗುವಾಗ, ಹೊಸ ಕೆಲಸಗಳನ್ನು ಆರಂಭಿಸುವಾಗ, ಹೋಮ ಹವನಗಳನ್ನು ಮಾಡುವಾಗ, ಸತ್ಯನಾರಾಯಣನ ಪೂಜೆಯನ್ನು ಮಾಡುವ ಮೊದಲು ಹಾಗೂ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗಲೂ ಸಹ ನಾವು ಈ ಎಲ್ಲ ಶುಭ ಕಾರ್ಯಗಳ ಮುನ್ನ ಶ್ರೀ ಗಣೇಶನನ್ನು ನೆನೆಯುವುದು ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಶ್ರೀ ಗಣೇಶನು ನಮಗೆ ಜ್ಞಾನ, ಬುದ್ಧಿ, ಧೈರ್ಯ ಮತ್ತು ಸತ್ಕಾರ್ಯಗಳಲ್ಲಿ ಯಶಸ್ಸಿನ ಮಾರ್ಗ ತೋರಿಸಲಿ ಎಂದು ಪ್ರಾರ್ಥಿಸೋಣ. ಗಣಪತಿ ಬಪ್ಪ ಮೋರಯ. ಶ್ರೀ ಗಣೇಶಾಯ ನಮಃ. ನಿಮ್ಮೆಲ್ಲರ ಜೀವನದಲ್ಲಿರುವ ಎಲ್ಲ ಶುಭ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಲಿ. ಶ್ರೀ ಗಣೇಶನ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಶ್ಲೋಕದ ಅರ್ಥ ಮತ್ತು ಅದರ ಪೂರ್ತಿ ವಿವರಣೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಸ್ನೇಹಿತರೆ, ಅಲ್ಲಿವರೆಗೂ ಧನ್ಯವಾದಗಳು.